ಮಾರ್ನಿಂಗ್ ಆಲ್. ಈ ದಿನ ನಮ್ಮ ಪ್ರಯಾಣ ತಿಂಡ್ಲು ಗ್ರಾಮದ ಕಡೆ. ಮಾರ್ಕೆಟಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಈಗ ತಿಂಡ್ಲು ಗ್ರಾಮಕ್ಕೆ ಬಂದಿದ್ದೀವಿ. ಪ್ರಮೋಷನ್ ಟೇಬಲ್ ಸೆಟಪ್ ಆಗಿ ಮಾಡಿದ್ದೀವಿ. ಈಗ ಊರಿನ ಗ್ರಾಮಸ್ಥರು ಬಂದು ಪೌಡರ್ ಮತ್ತು ಲಿಕ್ವಿಡ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಪೌಡರ್ 1 kgಗೆ 130, ಲಿಕ್ವಿಡ್ 1 ಲೀಟ್ರಿಗೆ 150 ಅಂತ. ನಮ್ಮ ಪ್ರಾಡಕ್ಟ್ನ ಚಾಲೆಂಜ್ ಮಾಡಿ ಕೊಡ್ತಿದ್ದೀವಿ. ನಮ್ಮ ಪ್ರಾಡಕ್ಟ್ ತಗೊಂಡು ಹೋಗಿ ಯೂಸ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಅಮೌಂಟು ರಿಟರ್ನ್ ಕೊಡ್ತೀವಿ ಅಂತ. ಸಂಜೆ 5 ಗಂಟೆವರೆಗೂ ಕ್ಯಾಂಪ್ ಇರುತ್ತೆ. ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಕಸ್ಟಮರ್ಗೆ ಡೌಟ್ ಇರುತ್ತೆ. ನಾವು ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀವಿ. ಹಾಸ್ಪಿಟಲ್ಗೆ ಹಾಗೂ ಲಾಂಡ್ರಿಗೆ ಆಲ್ರೆಡಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅವ್ರದ್ದೇ ಆದಂಥ ಕೆಲವೊಂದು ಡೌಟ್ಸ್ ಇರುತ್ತೆ. ಕೊಳೆ ಬದಲು ಕಲರು ಹೋಗ್ಬಿಟ್ರೆ ಹೆಂಗೆ ಅಂತ ನಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಇಲ್ಲ, ಆ ರೀತಿ ಏನೂ ಆಗೋದಿಲ್ಲ. ನಾವು ಲ್ಯಾಬಲ್ಲೆಲ್ಲ ಚೆಕ್ ಮಾಡಿ ನಾವು ಟೆಸ್ಟ್ ಮಾಡಾದ್ಮೇಲೆ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಾಂದರೆ ಸುಮ್ಮನೆ ಫೈಲ್ಯೂರ್ ಆಗುತ್ತಲ್ವ, ಒಂದೇ ಸಾರಿ ತಂದು ಮತ್ತು ನೆಕ್ಸ್ಟು ಬಂದು ಸೇಲ್ ಮಾಡೋಕ್ಕೂ ಆಗೋದಿಲ್ಲ, ಯಾರೂ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಪೂರ್ತಿ ಚೆಕಪ್ ಮಾಡಿ ಫೈನಲ್ ಆದಮೇಲೆ ನಾವು ಮಾರ್ಕೆಟ್ಗೆ ಈ ಕ್ಯಾಂಪ್ಗಳ ಆಯೋಜನೆ ಮಾಡ್ತಾ ಇರೋದು. ಪ್ರಾಡಕ್ಟು ಡಿಮಾರ್ಟ್ ರೇಟ್ಗಿಂತ ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಡಿಮಾರ್ಟಲ್ಲಿ 152 ರುಪೀಸ್ ಇದೆ, ನಾವು 130 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಲಿಕ್ವಿಡು ಅಷ್ಟೇ, ಕ್ವಾಲಿಟಿ ಚೆನ್ನಾಗಿರೋದ್ರಿಂದ 150 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಈ ಗ್ರಾಮದ ಹೆಸರು ತಿಂಡ್ಲು ಅಂತ. ಸರ್ಜಾಪುರದಿಂದ 5 ಕಿಲೋಮೀಟ್ರ್ ಒಳಗಡೆ ಇರುತ್ತೆ. ಊರು ದೊಡ್ಡದಾಗೇ ಇದೆ. ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ. ಸಾಯಂಕಾಲದವರೆಗೂ ವೆಯ್ಟ್ ಮಾಡೋಣ. ಎಷ್ಟು ಜನ ಬಂದು ಎನ್ಕ್ವೈರಿ ಮಾಡ್ತಾರೆ, ಎಷ್ಟು ಸೇಲ್ ಆಗುತ್ತೆ ಅಂತ ಸಾಯಂಕಾಲ ಹೇಳ್ತೀನಿ. ಈ ಲೇಕು ದೊಡ್ಡ ತಿಮ್ಸಂದ್ರಕ್ಕೆ ಸೇರಿರೋದು. ನೀರು ಸ್ವಚ್ಛವಾಗಿದೆ. ಈ ಕೆರೆಗೆ ಯಾವುದೇ ರೀತಿ ಮೋರಿ ನೀರು ಬರ್ತಾ ಇಲ್ಲ, ಅದಕ್ಕೆ ನೀರು ತುಂಬ ಚೆನ್ನಾಗಿದ್ದಾವೆ. ಈ ದಿನದ ಸೇಲ್ಸು 3 kg ಪೌಡರು, 1 ಲೀಟರ್ ಲಿಕ್ವಿಡ್ ಸೇಲ್ ಆಗಿದೆ. ನೆಕ್ಸ್ಟ್ ಯಾವ ಗ್ರಾಮ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ನನ್ನ ವಿಡಿಯೋ ನೋಡೋರಿಗೆ ಒಂದು ಸ್ಮಾಲ್ ರಿಕ್ವೆಸ್ಟು, ನೀವು ಯಾವುದಾದ್ರೂ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.